ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈಗ ಏನು ದಿನೇಶ್ ಅವರು ಹಾಡಿದಾರಲ್ಲ, ಅದೇ ವಚನವನ್ನ ಸ್ವಲ್ಪ ಆ ವಚನ ಬಗ್ಗೆನೇ ತಿಳ್ಕೊಳ್ಳೋಣ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈವಿಡಿದೆತ್ತಿಕೊಂಡ. ಇದು ಬಹಳ ಪ್ರಸಿದ್ಧವಾದ ವಚನ ಮತ್ತು ಅಷ್ಟೊಂದು ವಿಚಾರ ಮಾಡದೇ ಇರ್ತಕ್ಕಂಥ ವಚನ. ಸುಮ್ಮನೆ ಅದನ್ನ ಹಾಡ್ತಾರೆ, ಕ್ಯಾಸೆಟ್ಟು ಮಾಡಿದ್ದಾರೆ, ಸಿನಿಮಾದಲ್ಲೂ ತಗೊಂಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಈ ವಚನದ ಅರ್ಥ ಏನು? ಒಬ್ಬ ಭಕ್ತನ ಜೀವನದ ಚರಿತ್ರೆ ಪೂರ್ಣ ಬಯೋಡಾಟಾ ಇದ್ದಂಗಿದೆ ಇದು. ಅಥವಾ ಭಕ್ತಿಯ ಪರಾಕಾಷ್ಠತೆ ಇಲ್ಲಿ ಅಡಕವಾಗಿದೆ. ಜೊತೆಗೆ ನಾವೆಲ್ಲರೂ ಸಂತೋಷ ಪಡಬೇಕಾದ್ದು, ಭಾರತೀಯ ಪರಂಪರೆ ಒಳಗಡೆ ಭಕ್ತಿ ಬಗ್ಗೆ ಎಲ್ಲ ಮತ ಪಂಥಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಹೇಳ್ತಾರೆ ಬಿಡಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ದೇಶದಲ್ಲಿ ಭಕ್ತಿ ಪರಂಪರೆ ಇಲ್ಲದ ಭಾಷೆ, ಭಕ್ತಿ ಪರಂಪರೆ ಇಲ್ಲದ ಜನಾಂಗ, ಭಕ್ತಿ ಪರಂಪರೆ ಇಲ್ಲದ ಊರು ಇಲ್ವೇ ಇಲ್ಲ ಅಂತ ಹೇಳ್ಬೋದೇನಪ್ಪ. ಎಲ್ಲೋ ಕೆಲವು ಬುಡಕಟ್ಟಿನ ಜನಗಳು, ಕಾಡು ಜನರಲ್ಲಿ ಬಿಟ್ರೆ ಎಲ್ಲರಲ್ಲೂ ಭಕ್ತಿ ಪರಂಪರೆ ಇದೆ. ಆ ಕಾಡು ಜನರಲ್ಲೂ ಭಕ್ತಿ ಪರಂಪರೆ ಇರಬಹುದು, ನಮಗೆ ಗೊತ್ತಿಲ್ಲ. ಅವ್ರದ್ದೇ ಆದಂತಹ ವಿಶೇಷ ರೀತಿಯಲ್ಲಿ, ವಿಚಿತ್ರ ರೀತಿಯಲ್ಲಿ ಪೂಜೆಗಳು, ನಂಬಿಕೆಗಳು, ಪ್ರಾರ್ಥನೆಗಳು ನಡೀತಿರ್ಬೋದು. ಆದರೆ ಗೊತ್ತಿರುವ ಪಂಥಗಳನ್ನು ತಗೊಂಡ್ರು ಕೂಡ ಲೆಕ್ಕ ಹಾಕಿದ್ರೆ 10 ಮತ ಪಂಥಗಳು, ಪೂಜಾ ಪದ್ಧತಿಗಳು, ಭಕ್ತಿ ಮಾರ್ಗಗಳು ಭಾರತ ದೇಶದಲ್ಲಿದ್ದಾವೆ. ಆದರೆ ಇಷ್ಟು ಮುಂದುವರೆದ ಭಾಗವಾಗಿ ಮತ್ತು ಇಷ್ಟು ಆಳವಾಗಿ ಮತ್ತು ಇಷ್ಟು ಸುಜ್ಞಾನ ಸಹಿತವಾಗಿ ಭಕ್ತಿ ಬಗ್ಗೆ ಹೇಳಿದ್ದು ತುಂಬಾ ಕಡಿಮೆ ಅಂತಾನೆ ಹೇಳಬೇಕು. ಮೂಢಭಕ್ತಿಗೆ ಬೇಕಾದಷ್ಟು ಅವಕಾಶ ಇದೆ. ಆಮೇಲೆ ಏನೂ ಬದಲಾವಣೆ ಇಲ್ಲದೆ 10 ಜನ್ಮಗಳು ಕಳೆಯುವ ಭಕ್ತಿ ಮಾರ್ಗಗಳಿದಾವೆ. ಅಲ್ಲಿ ಏನು ಬದಲಾವಣೆ ಆಗಲ್ಲ. ಈಗ ಹೇಳ್ತೇನೆ, ಕುಂಭಮೇಳ ಮಾಡ್ತಿದಾರಲ್ಲ, ಈಗ 3, 4, 5 ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ, ಇವತ್ತು ನಾಳೆ ಮತ್ತೆ ನಾಳೆನೂ ಇರ್ಬೇಕು ವಿಶೇಷ ಸ್ನಾನ ಅಂತ, ವಸಂತ ಪಂಚಮಿ ಅಂತ ಹೇಳಿ. ಆದ್ರೆ ಬದಲಾವಣೆ ಏನಾದ್ರೂ ಇದೆಯಾ? ಖಂಡಿತ ಇಲ್ಲ. ಯಾರೋ ಕೆಲವರು ಜ್ಞಾನಿಗಳು ಅಲ್ಲಿರ್ಬೋದು, ಇಲ್ಲ ಅಂತ ಏನಲ್ಲ. ಅವರು ಸಾಮಾನ್ಯವಾಗಿ ಆಶೀರ್ವಾದ ಮಾಡಕ್ಕೆ ಅಥವಾ ತಮ್ಮ ಸಮೀಪ ಬಂದವರಿಗೆ, ಮತ್ತು ಜನ ಸೇರದಲ್ಲಿ ಜನಾರ್ದನನು ಇರ್ತಾನೆ, ಪರಮಾತ್ಮ ಇರ್ತಾನೆ ಅಂತ ಕೆಲವರು ಎಲ್ಲೋ ಋಷಿಗಳು ಬರ್ಬೋದು. ಅದು ತುಂಬಾ ಕೋಟಿಗೊಬ್ಬರು ಅಂತ ಇಟ್ಕೊಳ್ಳಿ, ಆ ಥರದವ್ರು ಬರೋದು. ಇನ್ನು ಬಾಕಿಯವರೆಲ್ಲರೂ ಕೂಡ ಸಾಮಾನ್ಯವಾಗಿ ಸುಮ್ಮನೆ ಬರೋದು, ಮುಳುಗೋದು, ಹೋಗೋದು. ಇನ್ನು ಅಲ್ಲಿ ಬಂದಂತ ಗುರುಗಳು, ಸಾಧುಗಳು ಅಂದ್ರೂ ಕೂಡ ಅವರು ಕೂಡ ಅಷ್ಟೇ ಭಿಕ್ಷೆ ಮಾಡಿ ತಮ್ದೇನೋ ಕೆಲವು ಪೂಜಾ ಪದ್ಧತಿಗಳು ಬಿಟ್ರೆ ಭಿಕ್ಷಾನ್ನವನ್ನು ಉಂಡು ಬದುಕೋದು, ಬತ್ತಲೆ ಇರೋದು. ಮತ್ತೆ ನಿನಗೆಷ್ಟು ಕಾಣಿಕೆ ಬಂತು, ನಿನಗೆಷ್ಟು ಕಾಣಿಕೆ ಬಂತು, ಇದ್ರ ಬಗ್ಗೆ ಚಿಂತೆ ಮಾಡೋರು ಇದ್ದಾರೆ ಹೊರತು ಪರಮಾತ್ಮನ ಬಗ್ಗೆ ಚಿಂತೆ ಮಾಡೋರು ಇದ್ದಾರ? ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಬಹಳ ವಿಶೇಷವಾದ ವಚನ ಇದು. ಭಕ್ತಿ ಎನ್ನುವಂತಹದ್ದೇ ಪೃಥ್ವಿ. ಅಂದ್ರೆ ಏನೇ ಕೆಲಸ ನಡಿಬೇಕಾದ್ರೂ ಪೃಥ್ವಿ ಬೇಕಲ್ಲ. ನಾವು ಹುಟ್ಟು ಬರ್ಬೇಕಾದ್ರೆ ಪೃಥ್ವಿ ಇದ್ರೆ ಹುಟ್ಟು ಬರ್ತೀವಿ. ಪೃಥ್ವಿ ಅಂದ್ರೆ ಕೇವಲ ಈ ಭೂಮಿ ಅಷ್ಟೇ ಅಲ್ಲ,
ನಮ್ಮ ಶರೀರದಲ್ಲಿರುವ ಗಟ್ಟಿ ತತ್ವಗಳೇನಿದಾವಲ್ಲ, ಮೂಳೆ, ಮಾಂಸ, ಚರ್ಮ, ಉಗುರು, ಎಲುಬು, ಹಲ್ಲು, ಇದೆಲ್ಲವೂ ಕೂಡ ಪೃಥ್ವಿ ತತ್ವನೇ. ಈ ದೇಹ ಅನ್ನುವಂಥದ್ದೇ ಒಂದು ಪೃಥ್ವಿ ತತ್ವ ಅಂತ ಇಟ್ಕೊಳ್ಳಿ. ಅದರ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಗುರು ಅಂದ್ರೆ ಅರಿವು. ಅರಿವು ತಲೆದೋರ್ಬೇಕು ಮೊದಲು, ಅಲ್ಲಿ ಲಿಂಗ ಉದಯ ಆಗತ್ತೆ, ಉದಯ ಆಗಬೇಕು. ನೋಡಿ, ಇಲ್ಲಿ ದೇವರು ಅಂತಂದ್ರೆ ಹೊರಗಿನ ಕಲ್ಪನೆ ಮಾಡಿ, ಹೊರಗೆ ಸೃಷ್ಟಿ ಮಾಡಿ, ಹೊರಗೆ ಮೂರ್ತಿ ಕಡ್ದು, ಹೊರಗಿನ ಗುಡಿಯಲ್ಲೇ ಇಟ್ಟು, ತಾನ್ ಮಾತ್ರ ಜೀವನ ಪರ್ಯಂತ ನಮಸ್ಕಾರ ಮಾಡ್ತಾ 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 ತಾನೇನು ಬದಲಾವಣೆ ಆಗಿಲ್ಲ. ಆದ್ರೆ ಇಲ್ಲಿ ಬಸವಣ್ಣವರು ಹೇಳೋ ಮಾರ್ಗ ಇದೆಯಲ್ಲ, ಬಹಳ ವಿಶೇಷವಾದ ವಿಶಿಷ್ಟವಾದ ಭಕ್ತಿ ಮಾರ್ಗ ಇದು. ಇಲ್ಲಿ ಬದಲಾವಣೆ ಬೇಕೇ ಬೇಕು, ಬದಲಾವಣೆ ಆಗದಿದ್ರೆ ಇದು ಈ ವಚನ ಅರ್ಥನೇ ಆಗಲ್ಲ. ಲಿಂಗವೆಂಬ ಎಲೆ ಅಂತಾರೆ. ಒಂದು ಹಣ್ಣಾಗಬೇಕಾದ್ರೆ ಬೀಜ ಅಂಕುರಿಸ್ಬೇಕು ಅಂದ್ರೆ ಮೊಳಕೆ ಹೊಡೆಯೋದು, ಅಂದ್ರೆ ಅರಿವಿನ ಉತ್ಪತ್ತಿ, ಅರಿವಿನ ಮೊಳಕೆ ಹೊಡಿಬೇಕು. ನನಗೆ ದೇವ್ರು ಬೇಕು, ನಾನು ಸತ್ಯ ಕಾಣಬೇಕು, ನಾನು ಮೋಕ್ಷವನ್ನು ಹೊಂದಬೇಕು ಅನ್ನುವ ಆ ಸೂಕ್ಷ್ಮ ಭಕ್ತಿ ಮೊಳಕೆ, ಭಕ್ತಿ ಅಂಕುರ ಆಗ್ಬೇಕಲ್ಲಿ, ಪ್ರತಿಯೊಬ್ಬರಲ್ಲಿ ಆಗ್ಬೇಕು. ಸುಮ್ಮನೆ ಏನೋ ನಮ್ಮ ಅಪ್ಪ ತೋರಿಸ್ಕೊಡ್ತಿದ್ರು, ಗುಡಿಗೆ ಹೋಗಿದ್ರು, ನಮ್ಮಪ್ಪ ಎಡೆ ಕೊಡ್ತಿದ್ರು, ನಮ್ಮವ್ವ ಅಡಿಗೆ ಮಾಡ್ತಿದ್ಲು, ತಗೊಂಡೋಗಿ ಎಡೆ ಕೊಟ್ಟು ಬರ್ತಿದ್ದೆ. ಈ ತರ ಭಕ್ತಿ ನಾವು ಮಾಡಿದ್ರೆ ಜೀವನ ಪರ್ಯಂತ ನಾವೇನು ಬದಲಾವಣೆ ಆಗಲ್ಲ, ಏನು ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕಾದ್ರೆ ಅರಿವಿನ ಬಿತ್ತು ಮೊಳಕೆ ಹೊಡಿಬೇಕು. ಗುರುವೆಂಬ ಬೀಜ ಅಂಕುರಿಸ್ಬೇಕು ಅಂದ್ರೆ, ಗುರು ಅಂದ್ರೆ ಇಲ್ಲಿ ಅರಿವು, ಅರಿವೇ ಗುರು. ಆ ಅರಿವು ಅನ್ನುವಂಥದ್ದು ಮೊಳಕೆ ಹೊಡಿಬೇಕು. ಲಿಂಗವೆಂಬ ಎಲೆ ಒಂದು ಮೊಳಕೆ ಹೊಡೆದ್ರೆ ಆ ಮೊಳಕೆ ದೊಡ್ಡದಾಗಿ 2 ಎಲೆ 3 ಎಲೆ ಹಿಂಗ್ ಬರ್ತವೆ, ಅದೇ ಒಂದು ಗಿಡ ಆಗತ್ತೆ. ಅಲ್ಲಿ ಲಿಂಗ ಪ್ರಜ್ಞೆ, ಇದು ಹೊರಗಿನ ಪ್ರಜ್ಞೆ ಅಲ್ಲ, ಹೊರಗಿನ ದೇವರಲ್ಲ, ನಿಮ್ಮ ನಿಮ್ಮ ಹೃದಯದಲ್ಲಿಯೇ ಮೂಡುವಂತಹ, ನಿಮ್ಮ ಜ್ಞಾನದಲ್ಲಿ, ವಿವೇಕದಲ್ಲಿ ಮೂಡುವಂತಹ ಅದು ಲಿಂಗವೆಂಬ ಎಲೆ. ಆ ಎಲೆ ಪಕ್ವ ಆಗ್ತಾ 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 ಲಿಂಗವೆಂಬ ಎಲೆ ಆಯಿತು, ವಿಚಾರವೆಂಬ ಹೂವಾಯಿತು. ನೋಡಿ, ಸಾಮಾನ್ಯ ಒಂದು ಭಾವನೆ ಇದೆ, ಎಲ್ಲಿ ವೈಚಾರಿಕತೆ ಬರುತ್ತೋ ಅಲ್ಲಿ ಭಕ್ತಿ ಇರಲ್ಲ, ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ವೈಚಾರಿಕತೆ ಇರಲ್ಲ. ಇದ್ರ ನೋಡ್ತೀವಿ ನಾವು. ಭಕ್ತಿ ಇದ್ದಲ್ಲಿ ಮೂಢನಂಬಿಕೆಗಳು ಜಾಸ್ತಿ ಇರ್ತಾವ, ಅಲ್ಲಿ ವೈಚಾರಿಕ ಪ್ರಜ್ಞೆ ಬರಲ್ಲ. ವೈಚಾರಿಕ ಪ್ರಜ್ಞೆ ಇದ್ದವ್ರಿಗೆ ಇವತ್ತಿನ ಕಾಲದಲ್ಲಿ ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಬಹಳ ಓದಿದಾನೆ, ವಿಜ್ಞಾನಿ ಆಗಿದ್ದಾನೆ ಅಂದ್ರೆ ಭಕ್ತಿ ಹೊರಟೋಗ್ಬಿಡುತ್ತೆ. ಅವನು ಯಾರಿಗೂ ಗೌರವ ಕೊಡಲ್ಲ, ಅವನು ಯಾರನ್ನು ಅಷ್ಟೊಂದು ಪ್ರೀತಿಯಿಂದ ಕಾಣಲ್ಲ, ದೇವ್ರ ಬಗ್ಗೆ ಭಯನೇ ಇರಲ್ಲ. ಎಲ್ಲಿ ದೇವ್ರು ಬಿಡೋ, ದೇವ್ರನ್ನ ಪೂಜೆ ಮಾಡಿ ಏನಾಗದಿದೆ, ದೇವ್ರ ಧ್ಯಾನ ಮಾಡಿ ಏನಾಗದಿದೆ, ಅವನಿಗೆ ಅವನ ಬುದ್ಧಿ ಕೊಡ್ತಕ್ಕಂಥ ಕೆಲಸನೇ ಅವನಿಗೆ ಬಹಳ ಇರುತ್ತೆ. ಆದ್ರೆ ಇಲ್ಲಿ ಬಸವಣ್ಣವ್ರು ಹೇಳೋದು, ವಿಚಾರ ಇಲ್ಲದೆ ಹೋದ್ರೆ, ವೈಚಾರಿಕ ಪ್ರಜ್ಞೆ ಇಲ್ಲದೆ ಹೋದ್ರೆ ನಿಜವಾದ ಸದ್ಭಕ್ತಿ ಹುಟ್ಟೋದೇ ಇಲ್ಲ ಅಂತಾರೆ. ಇದು ಬಹಳ ವಿಚಿತ್ರ. ಸದ್ವಿಚಾರ, ಸುವಿಚಾರ ಇಲ್ಲದೆ ಏನ್ ಭಕ್ತಿ ಹುಟ್ಟುತ್ತಲ್ಲ ಅದು ಶಾಶ್ವತ ಅಲ್ಲ, ಸರಿಯಾದ ಭಕ್ತಿ ಮಾರ್ಗ ಅಲ್ಲ ಅದು. ಆದ್ರಿಂದ ವಿಚಾರ ಅನ್ನುವಂಥದ್ದು ಹೂ, ಆಚಾರ ಅನ್ನುವಂಥದ್ದು ಕಾಯಿ. ಇದು ಬಹಳ ವಿಶೇಷ. ಆಚಾರ ಅಂದ್ಕೂಡ್ಲೆ ಎಲ್ರಿಗೂ ನೆನಪಾಗೋದು ಪೂಜೆ, ನಮಸ್ಕಾರ, ಆಮೇಲಿಂದ ಎಡೆ ಕೊಡೋದು, ಏನಾದರೂ ಆಚರಣೆ ಮಾಡಿರ್ತಾರಲ್ಲ ಅಪ್ಪ ಅಮ್ಮ ಅಥವಾ ಹಿರಿಯರು ಗುರುಗಳು ಹೇಳ್ಕೊಟ್ಟಿರ್ತಾರಲ್ಲ, ಅದೇ ಆಚಾರ ಅಂತೀವಿ. ಮೊದಲೇ ಆಚಾರ. ಆದ್ರೆ ಬಸವಣ್ಣನವರ ಭಕ್ತಿ ಮಾರ್ಗ ಬಹಳ ವಿಚಿತ್ರ, ವಿಶೇಷ, ವಿಶಿಷ್ಟ. ಇಲ್ಲಿ ಮೊದಲು ವೈಚಾರಿಕ ಪ್ರಜ್ಞೆ ಬೇಕು ಅಂತಾರೆ. ಸರಿಯಾಗಿ ದೇವ್ರ ಬಗ್ಗೆ ತಿಳ್ಕೊ. ಈಗ ಸುಷ್ಮಿತಾ ಒಂದು ವಚನ ಹೇಳಿದರು, 2 3 ದೇವರೆಂದು ಒಬ್ಬಿ ಮಾತಾಡಬೇಡ, ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ.
ನೋಡಿ, ಇದನ್ನ ಎಲ್ಲರೂ ಹೇಳ್ತಾರೆ ಶ್ರುತಿಗಳಲ್ಲಿ, ಉಪನಿಷತ್ತುಗಳಲ್ಲೂ ಬರುತ್ತೆ. ಪರಮಾತ್ಮ ಒಬ್ಬನೇ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅವನು ಪೂರ್ಣ ಪರಿಪೂರ್ಣವಾಗಿ ತುಂಬಿಕೊಂಡಿದ್ದಾನೆ, ಜಗತ್ತಿನಲ್ಲಿ ಅವನಿಲ್ದೇ ಇರೋದ್ ಜಾಗನೇ ಇಲ್ಲ. ಹೇಳಿದ್ರಲ್ಲ, ಸಾರೆ ಚೆಲ್ಯದ ಮುಕುತಿ. ಇದು ಶರಣರು ತೋರಿಸ್ಕೊಟ್ಟ ಮಾರ್ಗ. ಉಪನಿಷತ್ತುಗಳು ಅದನ್ನ ಕಂಡುಕೊಂಡಿದ್ದು. ಉಪನಿಷತ್ ಋಷಿಗಳು ಆ ನಿರಾಕಾರ ಪರಮಾತ್ಮನ, ಸರ್ವಾಂತರ್ಯಾಮಿಯಾದ ಪರಮಾತ್ಮನ ಕಂಡುಕೊಂಡಿದ್ದು. ಆದ್ರೆ ಪುರಾಣಗಳು ಏನ್ ಮಾಡ್ಬಿಟ್ಟು ಆ ನಿರಾಕಾರ ಪರಮಾತ್ಮನ್ಗೆ ಅದನ್ನ ಎಷ್ಟು ಜನ ಕಲ್ತರು ಕಲೀಲಿ, ಬಿಟ್ರು ಬಿಡ್ಲಿ ಅಂತ ಸುಮ್ಮನಾಗ್ಲಿಲ್ಲ. ಇವರು ಪುರಾಣಗಳನ್ನ ಸೃಷ್ಟಿ ಮಾಡಿದ್ರು, ಕಥೆಗಳನ್ನ ಬರೆದ್ರು. ಜನ ಮುಂದೆ ಏನ್ ಮಾಡ್ಬಿಟ್ರು, ಈ ಸುಲಭವಾಗಿದ್ದು ಹಿಡ್ಕೊಂಡ್ರು. ಹೊಡೆದಾಟ, ಬಡದಾಟ, ಯುದ್ಧ, ಅದು ಬಹಳ ಚಂದ ಕಾಣಿಸ್ತು ಜನರಿಗೆ, ರಂಜಕವಾಗಿತ್ತು. ಈ ಉಪನಿಷತ್ತುಕಾರರು ಹೇಳಿದ ಪೂರ್ಣಮದ ಪೂರ್ಣಮಿದಂ ಈಶಾವಾಸ್ಯಮಿದಂ ಸರ್ವಂ, ಬಹಳ ಅದ್ಭುತವಾದ ಪರಿಕಲ್ಪನೆ ಕೊಡ್ತವೆ ಉಪನಿಷತ್ತುಗಳು. ಬಹಳ ಅದ್ಭುತವಾದ ಪರಿಕಲ್ಪನೆ. ಅದನ್ನ ಬಸವಣ್ಣನವರು ತಮ್ಮ ಸ್ವಾನುಭವದಿಂದ ಜಗದಗಲ ಮುಗಿಲಗಲ ಅಣೋರಣಿಯಾನ್ ಮಹತ್ವಮನಿ ಹಿಯಾನ್, ಅದು ಕೂಡ ಉಪನಿಷತ್ತು ಶ್ರುತಿ ವಾಕ್ಯನೇ. ಅದು ಈ ತರಹದ್ದು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಬರೀ ಹೇಳಿಲ್ಲ, ವಚನಗಳು ಕನ್ನಡ ಅನುವಾದ, ಸಂಸ್ಕೃತದಿಂದ ಅನುವಾದ ಮಾಡಿದ್ದಲ್ಲ, ಸ್ವಾನುಭವದಿಂದ ಕಂಡುಕೊಂಡಿದ್ದನ್ನ ಹೇಳಿದ್ರು. ಎರಡು ಕೂಡಿಸಿದಾಗ ಒಂದೇ ಆಗತ್ತ. ಅವ್ರ ಅನುಭವ, ಇವ್ರ ಅನುಭವ, ಮೂಲ ಅನುಭವಕ್ಕೆ ಯಾರು ಇಳಿತಾರೋ ಅವ್ರದ್ದು ಒಂದೇ ತರ ಇರುತ್ತೆ. ಆದ್ರಿಂದ ಏನು ಬಹಳ ಅದ್ಭುತವಾದ ಮಾತು ಹೇಳ್ತಾರೆ ಅವರು. ಈ ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯ ಇತ್ತು. ಅದಕ್ಕೆ ಮಕ್ಕಳಿಗೆ ನಾವು ಈಗ ಸದ್ಯಕ್ಕೆ ನಾವು ಈ ಭಕ್ತಿ ಮಾರ್ಗವನ್ನು ನೋಡ್ತಾ ಇರೋದು, ಇಡೀ ಜಗತ್ತಿನಲ್ಲಿ ಪ್ರಾಯಶಃ ಭಕ್ತಿ ಮಾರ್ಗ ಚೆನ್ನಾಗಿ ಯಶಸ್ವಿಯಾಗಿರೋದು, ಶರಣರು ಬಯಸಿದ್ದು ಭಕ್ತಿ ಮಾರ್ಗ ನಮ್ಮಲ್ಲಿಲ್ಲ. ನಿಜವಾಗಿ ಬಸವಣ್ಣವ್ರು ಯಾವ ಭಕ್ತಿ ಮಾರ್ಗ ಹೇಳಿದ್ರೋ ಅದು ನಮ್ಮ ಲಿಂಗಾಯತರಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಇಲ್ಲ. ಇಲ್ಲೋ ಒಬ್ಬೊಬ್ರು ಮಾಡ್ತಿದಾರೇನೋ ಗೊತ್ತಿಲ್ಲ. ಆದ್ರೆ ಭಕ್ತಿ, ಜ್ಞಾನ, ಆಚಾರ, ವಿಚಾರ, ಶಿಸ್ತು, ಸ್ವಚ್ಛತೆ, ಪ್ರಾಮಾಣಿಕತೆ, ಒಂದು ಸಂವೇದನಾಶೀಲತೆ, ಸೆನ್ಸಿಟಿವ್ನೆಸ್, ಇದೆಲ್ಲ ಕಾಣಬೇಕು ಅಂದ್ರೆ ನನ್ನ ಪ್ರಕಾರ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ದೇಶ ಅನ್ಕೊಂಡಿದ್ದೀನಿ. ಬೇರೆ ದೇಶಗಳಿದಾವೆ ನನಗೆ ಗೊತ್ತಿಲ್ಲ, ನಾನು ಯಾವ ದೇಶಕ್ಕೂ ಹೋದವನಲ್ಲ. ಬೇರೆಯವರು ಬರೆದಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ಓದಿರೋದನ್ನ ನೋಡಿದಾಗ ನಿಜವಾದ ಶರಣರು ಬಯಸಿದ ಭಕ್ತಿ ಮಾರ್ಗ ಇರೋದು ಜಪಾನ್ ದೇಶದಲ್ಲಿ ಅಂತ ಅನಿಸ್ತಾ ಇದೆ. ಜಪಾನಿನ ಜನರ ಶಿಸ್ತು, ಸ್ವಚ್ಛತಾ ಪ್ರಜ್ಞೆ. ಅವರು, ನಮ್ಮ ಶರಣರು 36 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಹೇಗೆ ಬದುಕಿದ್ರು ಹಾಗೆ ಇವತ್ತು ಕೋಟ್ಯಂತರ ಜನ, ಟೋಕಿಯೋ ನಗರದಲ್ಲಿ 3,71,00,000 ಜನ ಇದಾರಂತೆ. ನಿಮ್ಗೆ ಯಾರಿಗಾದ್ರೂ ಅವಕಾಶ ಸಿಕ್ಕರೆ ಜಪಾನ್ಗೆ ಹೋಗಿ ಬನ್ನಿ. ಬರೀ ಪ್ರವಾಸಕ್ಕೆ ಅಂತ ಹೋಗಬೇಡಿ, ಅಲ್ಲಿ ಅಧ್ಯಯನ ಮಾಡಿ, ಸ್ವಲ್ಪ ಚಿಕಿತ್ಸಾತ್ಮಕ ದೃಷ್ಟಿಯಿಂದ ನೋಡಿ, ಅಲ್ಲಿ ಶಾಲೆಗಳನ್ನು ನೋಡಿ, ಅಲ್ಲಿ ರೈಲ್ವೆ ಸ್ಟೇಷನ್ಗಳನ್ನು ನೋಡಿ, ಚೇಂಬರ್ಗಳ ಮೇಲೆ ಮುಚ್ಚಳ ಮುಚ್ಚಿರ್ತಾರಲ್ಲ ಅದ್ರ ಮೇಲೆ ಒಳ್ಳೊಳ್ಳೆ ಚಿತ್ರಗಳನ್ನು ಬಿಡಿಸಿರ್ತಾರಂತ. ಆ ಚೇಂಬರ್ ಮೇಲೆ ಆ ಮ್ಯಾನ್ಹೋಲ್ ಅಂತಿರಲ್ಲ, ನೀವು ಮ್ಯಾನ್ಹೋಲ್ ಅಂತಿರಲ್ಲ, ಅಂದ್ರೆ ಏನು ಗಟಾರದ ಕಟ್ಟೆಗಳಿರ್ತಾವಲ್ಲ ಅದ್ರ ಮೇಲೆ ಅದು ವಾಸನೆ ಬರಬಾರ್ದು ಅಂತ ಅಥವಾ ಕೆಟ್ಟದಾಗ ಕಾಣಬಾರ್ದು ಅಂತ ಮುಚ್ಚಿರ್ತಾರಲ್ಲ, ಅದೂ ಸಹಿತ ಕಲಾತ್ಮಕವಾಗಿರುತ್ತೆ ಅಂತ ಬರೆದಿದ್ರು ವಿಶ್ವೇಶ್ವರ ಭಟ್ರು ವಿಶ್ವವಾಣಿಯಲ್ಲಿ. ಅಂದ್ರೆ ಇದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗ ಅಂದ್ರೆ ನಾವು ಬರೀ ಹೂ ಹಾಕೋದು, ಕೊಡಗಟ್ಲೆ ನೀರ್ ಸುರಿಯೋದು, ಲಕ್ಷಗಟ್ಲೆ ದೀಪ ಹಚ್ಚೋದು, ಇದನ್ನೇ ಭಕ್ತಿ ಮಾರ್ಗ ಅನ್ಕೊಂಡಿದೀನೋ, ಇದ್ಯಾವುದು ಭಕ್ತಿ ಮಾರ್ಗ ಅಲ್ಲ. ಇವು ಸುಮ್ಮನೆ ಒಬ್ಬ ಭಕ್ತಿ ಮಾರ್ಗ ಅಂದ್ರೂ ಇವು ಪ್ರೈಮರಿ ಪ್ರೀ ನರ್ಸರಿ ಅಂತಿರಲ್ಲ, ಹಂಗೆ ಬಾಲ್ವಾಡಿ ಇದ್ದಂಗೆ ಇವೆಲ್ಲ. ಆದ್ರೆ ಆ ಭಕ್ತಿಯ ಪರಾಕಾಷ್ಠತೆ ಮುಟ್ಟಬೇಕಾದ್ರೆ ನಾವು ಸಮಯ ಪ್ರಜ್ಞೆ, ಆಮೇಲಿಂದ ಶಿಸ್ತು, ಸ್ವಚ್ಛತೆ, ಸಮಯ ಪಾಲನೆ, ಪ್ರತಿಯೊಂದು ಕಲ್ತ್ಕೋಬೇಕು. ಆಮೇಲೆ ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸೋದು ನಮ್ಮಲ್ಲಿ ತುಂಬಾ ಕಡಿಮೆ ಆಗಿದೆ. ಅದು
ಇನ್ನೊಬ್ರಿಗೆ ಹಿತ ಉಂಟು ಮಾಡೋಣ. ಎಷ್ಟು ವಿಚಿತ್ರ ಆಗಿದೆ ಅಂದ್ರೆ, ಸ್ನೇಹಿತರು, ಪಬ್ಲಿಕ್ ಪೀಪಲ್ ಅವರು ಹೋಗ್ಲಿ, ಯಾರು ಗಂಡ ಹೆಂಡತಿಯಾಗಿ, ಗುರು ಶಿಷ್ಯರಾಗಿ, ಸ್ನೇಹಿತರಾಗಿ ಅಥವಾ ಮಾಲೀಕ ನೌಕರರಾಗಿ 10 ವರ್ಷ ಜೀವನ ಮಾಡಬೇಕು, ದಶಕಗಳ ಗಟ್ಟಲೆ ಜೀವನ ಮಾಡಬೇಕು, 3 ದಶಕ ಮಿನಿಮಮ್ 3 ದಶಕ ಜೀವನ ಮಾಡ್ಬೇಕಾಗಿರುತ್ತೋ, ಅವ್ರುಗಳೇ ಒಬ್ರಿಗೊಬ್ರು ಒಂದ್ ರೀತಿ ವಿಚಿತ್ರ ರೀತಿಯಲ್ಲಿ ನಡ್ಕೊಂತ ಇದ್ರೆ, ಒಬ್ಬರ ಭಾವನೆಗಳಿಗೆ ಒಬ್ರು ಸ್ಪಂದಿಸದೆ ಹೋದ್ರೆ, ವಿಧಿ ಇಲ್ಲ ಅಂತ ಬದುಕೋದಾದ್ರೆ ಅದು ಎಂತ ಭಕ್ತಿ ಮಾರ್ಗ, ಅದೆಂತ ಕೌಟುಂಬಿಕ ಮಾರ್ಗ, ಅದೆಂತ ವಸುದೈವ ಕುಟುಂಬಕಂ. ಬರೀ ಹೇಳೋದಾಯ್ತಲ್ಲ, ನಡ್ಕೊಳ್ಳಿಲ್ವಲ್ಲ. ನಮ್ಮ ಮನೆಗಳಲ್ಲಿ ಉದಿಸಲಾರದ ಪ್ರೀತಿ, ನಮ್ಮ ಮಠಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಉದಿಸಲಾರದ ಭಕ್ತಿ, ಉದಿಸಲಾರದ ಪ್ರೇಮ ಬೇರೆಯವ್ರ ಬಗ್ಗೆ ಹೆಂಗ್ ಉದಿಸ್ತದದು? ಅದು ಉದಿಸಿದ್ರು ಕೇವಲ ತಾತ್ಕಾಲಿಕ, ಅದು ನಾಟಕ. ಆದ್ರಿಂದ ಇಲ್ಲಿ ನೀವೇನ್ ಕಲಿತಾ ಇದ್ದೀರಾ, ಉಪವಾಸ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಮನೆಗಳಲ್ಲಿ ಮೊದಲು ಇದನ್ನ ಪ್ರಾರಂಭ ಮಾಡಿ. ಭಕ್ತಿ ಮಾರ್ಗ, ಬಸವಣ್ಣವ್ರು ಹೇಳೋ ಭಕ್ತಿ ಮಾರ್ಗ, ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಯಾರ್ಯಾರು ಬದುಕ್ತಾ ಇದ್ದೀರೋ, ಎಷ್ಟು ಪ್ರೀತಿಯಿಂದ ಬದುಕಕ್ ಸಾಧ್ಯವೋ ಅಷ್ಟು ವಿಮರ್ಶೆ ಮಾಡ್ಕೊಳ್ಳಿ. ನಮ್ಮಲ್ಲಿ ಏನ್ ದೋಷ ಇದೆ, ನನ್ನಲ್ಲಿ ಏನ್ ದೋಷ ಆಗ್ತಿದೆ. ಪ್ರತಿಯೊಬ್ರು ತಮ್ಮನ್ ತಾವು ನೋಡ್ಕೋಬೇಕು. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇವರಲ್ಲಿ ಏನ್ ದೋಷ ಆಗ್ತಿದೆ ಅಂತ ನಾನ್ ನೋಡೋದು, ಇವರಲ್ಲಿ ಏನ್ ದೋಷ ಆಗ್ತಿದೆ ನೀವು ನೋಡೋದು. ಅವಾಗ ಜಗಳಕ್ಕೆ ಕಾರಣ ಆಗುತ್ತೆ, ಅಥವಾ ಸುಮ್ಮನೆ ಏನೋ ವಿಧಿ ಇಲ್ಲ ಅಂತ ಬದುಕೋದಾಗತ್ತೆ. ಆದ್ರೆ ಜಪಾನಿನ ಜನರಲ್ಲಿ, ಹೆಚ್ಚು ಜನರಲ್ಲಿ ಅಲ್ಲೇನು ಅಪರಾಧಗಳಿಲ್ವೇ ಇಲ್ಲ, ಅಥವಾ ಬೇರೆ ಜನರಿಲ್ಲೇ ಇಲ್ಲ ಅಂತಲ್ಲ, ಇರ್ಬೋದು, ಅಲ್ಲೂ ಜೈಲುಗಳಿರ್ಬೋದು. ಆದ್ರೆ ಜಗತ್ತಿನಲ್ಲಿ ಅತ್ಯಂತ ಒಂದು ಸಂವೇದನಾಶೀಲ ಭಕ್ತಿ ಮಾರ್ಗ, ಮತ್ತಲ್ಲಿ ಜನ್ ಪದ್ಧತಿ ಅಂತ ಒಂದಿದೆ. ಬಹಳ ಜನ ಅದನ್ನ ಅನುಸರಿಸ್ತಾರಲ್ಲಿ. ಅಂದ್ರೆ ನಮ್ಮ ಬೌದ್ಧ ಧರ್ಮವನ್ನ ತಗೊಂಡು ಧ್ಯಾನ ಇರೋದನ್ನ ಜನ್ ಅಂತ ಹೇಳಿದ್ರು ಅವ್ರ ಜಪಾನಿ ಭಾಷೆಯಲ್ಲಿ. ಧ್ಯಾನ ನಮ್ಮಿಂದನೇ ಕಲ್ತ್ಕೊಂಡಿದ್ದದು, ಭಾರತೀಯರಿಂದನೇ. ಅದರಲ್ಲೂ ವಿಶೇಷವಾಗಿ ಬೌದ್ಧ ಧರ್ಮ ಪ್ರಭಾವ ಅವ್ರ ಮೇಲೆ ಬಹಳ ಬೀರ್ತು. ಅದನ್ನ ಜನ್ ಅಂತ ವಿಕಾಸ ಮಾಡಿದ್ರು. ಅದನ್ನ ಬರೀ ತಗೊಂಡು ಯಾಂತ್ರಿಕಗೊಳಿಸ್ಲಿಲ್ಲ, ಅದನ್ನ ವಿಕಾಸ ಮಾಡಿ, ಸಾಧನೆ ಮಾಡಿ, ಒಂದು ವಿಶೇಷವಾದಂತಹ ಪದ್ಧತಿಯನ್ನ ಅವ್ರು ಏನ್ ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ, ಬಹಳ ಅದ್ಭುತವಾದಂತಹದ್ದು. ವಿಶ್ವೇಶ್ವರ ಭಟ್ರು ಹೋಗಿ ಬಂದು ಪ್ರತಿದಿನ ಒಂದಲ್ಲ ಒಂದು ರೂಪದಲ್ಲಿ, ಅಥವಾ ವಾರಕ್ಕೊಂದು 4-5 ಲೇಖನಗಳಾದ್ರೂ, 5-6 ಲೇಖನಗಳಾದ್ರೂ ಜಪಾನ್ ಬಗ್ಗೆನೇ ಬರ್ತಿತ್ತು. ಅಲ್ಲಿಯ ಪ್ರಾಮಾಣಿಕತೆ, ಸಮಯ ಪಾಲನೆ, ಶಿಸ್ತು, ಸ್ವಚ್ಛತೆ, ಅವರ ಸೆನ್ಸಿಟಿವ್ನೆಸ್, ಸಂವೇದನಾಶೀಲತೆ, ಅವರ ಪ್ರತಿಯೊಂದನ್ನು ಅವರು ಒಂದು ಬರೆದ್ರು. ಮೋಸ್ಟ್ಲಿ ಅದೊಂದು ಪುಸ್ತಕನೇ ಬರೀತಾರೆ ಅಂತ ಕಾಣುತ್ತೆ. ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ಬೇಕು. ನಾವು ಆ ಒಂದು ಸೂಕ್ಷ್ಮತೆಯನ್ನ ನಾವು ಕಲಿಬೇಕು. ಮೊದಲು ನಮ್ಮ ಮಕ್ಕಳಿಗೂ ಕಲಿಸ್ಬೇಕು. ಇದಿಷ್ಟು ಅಂದ್ರೆ ಇದನ್ನೇ ಬಸವಣ್ಣವ್ರು ಹೇಳೋದು, ವಿಚಾರವೆಂಬ ಹೂವು, ಆಚಾರವೆಂಬ ಕಾಯಿ, ನಿಷ್ಪತ್ತಿ ಎಂಬ ಹಣ್ಣು. ನಿಷ್ಪತ್ತಿ ಅಂದ್ರೆ ಪಕ್ವ ಆಗೋದು. ಹಾಗೆ ಹಣ್ಣಾದಾಗ ಪರಮಾತ್ಮನೇ ಕೈ ಹಿಡಿದೆತ್ತಿಕೊಂತಾನೆ, ನನಗೆ ಬೇಕು ಈ ಭಕ್ತಿಯ ಫಲ, ಈ ಭಕ್ತಿಯ ನಿಷ್ಪತ್ತಿ ಹಣ್ಣು ಅಂತ ಪರಮಾತ್ಮನೇ ಎತ್ಕೊಂಡು ಬಸವಣ್ಣವರಂತ ಹಣ್ಣಾಗಿದ್ರು. ನಾವು ಆಗೋದಕ್ಕೆ ಪ್ರಯತ್ನ ಪಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.